ಚಾಣುಕ್ಯನ ತಲೆ ಮುಗಿಲಿನೋಳ್ ಮಿಂಚಿದ ಸಂಚಿನ ಕೋಲ್ಮೆಚ್ಚು ಕಪಟ ಕಿಡಿ ಎಂಬ ಸಿಡಿದು ಸೇರಿದೆ ನಾಗರಾಜನೆಂಬ ನರನಾಗರದ ವಿಷದ ಬಂದವನು. ವಿನಯಶೀಲ ವಿಜಯ್ ಕೋಮಲ ಕಮಲೆ ಎಂಬ ಎರಡು ಬಾಣಗಳೇ ಸಾಕು ನನ್ನ ಕಾರ್ಯ ಉದ್ದೇಶ ಕೈಗೂಡಲು. ಸೌಂದರ್ಯ ಲೇಪನವಿರುವ ಕಮಲೆ ಎಂಬ ಅಂಬನ್ನೆಂದು ಆ ನಾಗರಾಜನಿಗೆ ಹೊಡೆದರು. ಅಂದೇ ನಿರ್ಮಾಣಗೊಂಡಿದೆ ಅವನ ಅಂತ್ಯದ ಪ್ರಾಂತ. ನನ್ನ ಕಪಟ ಕಾರಸ್ಥಾನಕ್ಕೆ ಕಂಟಕ ಪ್ರಾಯನಾಗಿದ್ದ ರಘು ನನ್ನ ಕಿಡಿಯಿಂದ ಸುಟ್ಟು ಭಸ್ಮವಾದರೂ ನಾಗರಾಜನಿಂದ ಮರಣನಾದನೆಂಬ ನಾಮ ಪಟ್ಟವನ್ನತ್ತು ಮರಣ ಪಟ್ಟವನ್ನತ್ತಿದ. ಇನ್ನು ನನ್ನ ಎರಡನೆಯ ಆದರ್ಶತೆಯ ಅಂಬಾದ ವಿಜಯನನ್ನು ಎಂದು ನಾಗರಾಜನ ವಿವೇಕವಿಲ್ಲದೆ ಅವನ ಮದುವೆಯನ್ನು ನಿಲ್ಲಿಸಿ ಈ ಮನೆಯಿಂದ ಹೊರ ಹಟ್ಟಿದನು. ಅಂದೇ ಅವನ ಕೊರಳಿಗೆ ಬಿದ್ದಿದೆ ನನ್ನ ಮೋಸದ ಪಾಶ. ಒಟ್ಟಾರೆ ನನ್ನೆರಡು ಬಾಣಗಳಿಂದ ಕಾಸಿಕೊಂಡ ಹುಲಿ ಚಂದ್ರು ಅವನೀಗ ಕಲಿಕಾಸ್ತ್ರ. ಈ ನಾಗರಾಜನಿಗೆ ರುಂಡವನ್ನೀವ ದಕ್ಷ ಬ್ರಹ್ಮ. ಎಲವೋ ನಾಗರಾಜ್, ನೀನೀಗ ನಾನು ರಚಿಸಿದ ಕತ್ತಿಯ ಮೇಲೆ ನಡೆಯುವ ಮತಿಹೀನ. ಅತ್ತ ಹೊರಳಿದರೆ ಸಮುದ್ರ, ಇತ್ತ ಹೊರಳಿದರೆ ತಾವಾಗ್ನಿ, ಹೊರಳದಿದ್ದರೆ ಕತ್ತಿಯ ಹರಿತ. ನಿನಗೀಗ ಎತ್ತೆತ್ತಲೋ ಇಕ್ಕಟ್ಟೆ ಇಕ್ಕಟ್ಟು, ಇಕ್ಕಟ್ಟೆ ಬಿಕ್ಕಟ್ಟ. ನಗೆ ದುರುಪಾಯ ನಗೆ ನಿರ್ಮಿಸಲಿಕ್ಕ ಅಟ್ಟಾಸದಿಂದ ಬರುವ ದುರುಪಾಯ ನಗೆ. ಶಾಂತನಾಗು ನಾಗರಾಜ್, ಶಾಂತನಾಗು. ಅವಸರದಿಂದ ಹಸಿರು ಫಲವನ್ನು ಕೊಯ್ದರೆ ಗಾಯನ್ನೇ ತಿನ್ನಬೇಕಾದಿತು. 100 ಕುರಿಗಳು ಸೇರಿದ ಮಾತ್ರಕ್ಕೆ ಒಂದು ಹುಲಿಯು ಸರ್ವನಾಶವಾಗಬಹುದೇ?